ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ, ನಾನ್ ಜೀವಂತವಾಗಿರೋವರೆಗೂ, ನಾನ್ ಸಾಯೋವರೆಗೂ ಮಿಸಸ್ ಅಜಯ್ ಆಗೇ ಬಾಳ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಂಜಲಿ, ನೀನ್ ನನ್ನ ಮಗಳು ಅನ್ಕೊಂಡು ಹೇಳ್ತಿದ್ದೀನಿ. ಅಜಯ್ನ ಮರ್ತ್ಬಿಡು. ನಿನ್ ಮನ್ಸು ಬದಲಾಯಿಸ್ಕೊ. ನಿನ್ಗೊಂದು ಒಳ್ಳೆ ಜೀವನ ಹುಡ್ಕೋ. ಅದು ಸಾಧ್ಯ ಇಲ್ಲ. ಈಗ ಅಜಯೇ ನನ್ನ ಜೀವನ. ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ. May I come in, sir? Yes, come in. Good morning, appa. Hey, Neena, come. ಏನ್ ದಿಢೀರ್ ಅಂತ ಬಂದಿದ್ಯಾ? ಬ್ಯುಸಿ ಆಗಿದ್ದೀರಾ? Not when you're here. ಥ್ಯಾಂಕ್ ಯು, ಅಪ್ಪ. ಏನ್ ವಿಷಯ? ಒಂದು 5 ನಿಮಿಷ, ಓನ್ಲಿ 5 minutes ನನಗೋಸ್ಕರ ಕೊಡಕ್ಕಾಗತ್ತಾ? ಶೋರ್, ಹೇಳು. ಇಲ್ಲಿ ಬೇಡಪ್ಪ, ಹೊರಗೆ ಹೋಗೋಣ. ಎನಿ ಪ್ರೈವೇಟ್ ಮ್ಯಾಟರ್? ಎಸ್ ಸರ್. ಮ್ಯಾನ್ ಟು ಮ್ಯಾನ್? ಎಸ್ ಸರ್. ಓರ್ ಅ ಗ್ಲಾಸ್ ಆಫ್? ಎಸ್ ಸರ್. ಜ್ಯೂಸ್? ಎಕ್ಸಲೆಂಟ್ ಸರ್. ಕಮಿಂಗ್. ನನ್ನ ಅಂಕಲ್ನ ಔಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂತೀನಿ ಕಣೋ. ಏಯ್ ಬಾಲ್ ಹಿಡಿಯೋ. ಅಜಯ್ ಬಿಟ್ಬಿಟ್ಟ ಡಬ್ಬ ಮಗ. ಒಂದು ಬಾಲ್ ಹಿಡಿಯಕ್ ಬರಲ್ವಾ ನಿನ್ಗೆ? ಬಂದೆಪ್ಪ. ಹೇ ಸುಬಿನ್, ತಗೊಳ್ಳೋ, ಬ್ಯಾಟ್ ತಗೋ. ಥ್ಯಾಂಕ್ ಯು ಪಾ. ನನ್ನ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳ್ದಿಯಲ್ಲ, ಅದನ್ನ ಹೇಗ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಾನು ಹೇಳಲಾ? ನೀನೊಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ? ರೈಟ್ ಪಾ. ಆ ಹುಡುಗಿನ ಮದುವೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ಯಾ? ಯು ಆರ್ ರೈಟ್ ಅಗೇನ್. ನೀನ್ ಪ್ರೀತಿಸ್ತಾ ಇರೋ ಆ ಹುಡುಗಿ ಹೆಸರು ಅಂಜಲಿ, ರೈಟ್? ಸಿಂಪ್ಲಿ ಫ್ಯಾಂಟಾಸ್ಟಿಕ್ ಪಾ. ಚಿಯರ್ಸ್ ಪಾ. ಇದು ನಡೆಯುತ್ತಾ? ನಡೀತಪ್ಪ, ಖಂಡಿತ ನಡೆಯುತ್ತೆ. ಆದ್ರೆ ಅದಕ್ಕೂ ಮೊದಲು ಅಂಜಲಿ ಹತ್ರ ನಾನು ಸತ್ಯ ಹೇಳ್ಬೇಕಪ್ಪ. ಅಜಯ್, ನೀನು ಅವಳ ಮನ್ಸಾರ ಪ್ರೀತಿಸ್ತಿದ್ಯಾ? ಐ ಲವ್ ಹರ್ ವೆರಿ ಮಚ್ ಅಪ್ಪ. ಅಪ್ಪ, ಅವಳ ನಿಜವಾದ ಜೀವನ ಏನು ಅಂತ ನಾನು ತಿಳ್ಕೊಂಡೆ. ಅದೇ ತರ ಅವಳು ನನ್ನ ಬಗ್ಗೆನೂ ತಿಳ್ಕೋಬೇಕಲ್ವಾ ಅಪ್ಪ? ಓಕೆ, ಈ ವಿಷಯವಾಗಿ ನಾನು ನಿಮ್ಮಮ್ಮ ಅಂಜಲಿ ಜೊತೆ ಮಾತಾಡ್ತೀವಿ. ಇಲ್ಲಪ್ಪ, ಅದು ನನ್ನ ಕರ್ತವ್ಯ. ನಾನೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ. ಬಂದೆ. ಅಂಜಲಿ ಇದ್ದಾಳಾ? ಅಂಜಲಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಐ ಆಮ್ ಮಿಸಸ್ ಚಂದ್ರಶೇಖರ್. ಮಿಸಸ್ ಚಂದ್ರಶೇಖರ್? ಓ, ಡಾಕ್ಟರ್ ಮಿಸಸ್ ಚಂದ್ರಶೇಖರ್. ಅದು ಅಂಜಲಿ, ಅಂಜಲಿ ಆಂಟಿ, ನೀವೆಲ್ಲಿ? ನಿನ್ನ ಹತ್ರ ಮಾತಾಡ್ಬೇಕು. ಶೋರ್ ಆಂಟಿ, ಹೇಳಿ ಆಂಟಿ, ಏನಾಯ್ತು? ಅಜಯ್ ನೀನ್ ನೋಡೋಕ್ ಬರ್ತಾ ಇದ್ದಾನೆ. ಅವನ ಹೆಲ್ತ್ ಬಗ್ಗೆ ನಿನ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾನೆ. ನನ್ಗಿರೋ ಭಯ ಎಲ್ಲ ಅಜಯ್ ಹತ್ರ ನೀನೇನ್ ಹೇಳ್ತೀಯ ಅಂತ. ಆಂಟಿ, ನಾನು ಮುಂಚೆನೇ ಹೇಳಿದ್ದೀನಿ, ಅಜಯ್ನ ನಾನು ಮನ್ಸಾರ ಪ್ರೀತಿಸಿದ್ದೀನಿ. ಅವನ್ನ ಮದ್ವೆ ಮಾಡ್ಕೊಂಡು ಕೊನೆ ತನಕ ಅವನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅಮ್ಮ, ಟ್ರೇ ನಾನು ತಗೊಂಡು ಬರ್ತೀನಿ. ಬಾ ಅಮ್ಮ.
ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಅಜಯ್ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಆಂಟಿ, ನಾನು ಅಜಯ್ಗೆ ಎಲ್ಲ ಸತ್ಯನೂ ಹೇಳ್ತೀನಿ. ಆಮೇಲೆ ಏನ್ ನಡೆಯುತ್ತೋ ಅದು ನನ್ನ ವಿಧಿ. ಅದನ್ನ ನಾನು ಒಪ್ಕೋತೀನಿ. ಅಷ್ಟು ಒಳ್ಳೆ ಮನ್ಸಿಗೆ ಮೋಸ ಮಾಡಿದ್ರೆ ನನಗೊಳ್ಳೆದಾಗಲ್ಲ. ನೀನ್ ಅಜಯ್ನ ಪ್ರೀತಿ ಮಾಡ್ತಾ ಇದೀಯ ಅಲ್ವಾ? ಹೌದು, ನನ್ನ ಜೀವಕ್ಕಿಂತ ಹೆಚ್ಚು. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನ್ ಯಾವ್ದೋ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಅವನ್ ಮೇಲೆ ಅನುಕಂಪ ತೋರ್ಸಕ್ ಶುರು ಮಾಡ್ದೆ. ಅದೇ ಪ್ರೀತಿಯಾಗಿ ಬದ್ಲಾಯ್ತು. ಆದ್ರೆ ನನ್ ಮಗನ್ಗೆ ಅದು ಅವನ್ಗೆ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ಇವಾಗ ಹೋಗಿ ಅವನತ್ರ ನೀನ್ ನಿಜ ಹೇಳಿದ್ರೆ ಏನಾಗ್ಬೋದು ಹೇಳು? ನನಗ್ ಗೊತ್ತು ಇದಕ್ ನಿನ್ನತ್ರ ಉತ್ತರ ಇಲ್ಲ ಅಂತ. ಇವಾಗ ನೀನ್ ಹೇಗ್ ನಡ್ಕೋಬೇಕು ಅಂದ್ರೆ, ಈಗ ನೀನ್ ಹೇಳಿರೋ ಸುಳ್ಳು ಕೊನೆವರೆಗೂ ನನ್ ಮಗನ್ ಜೀವನದಲ್ಲಿ ನಿಜವಾಗಿರ್ಬೇಕು. ಇದನ್ ಹೇಳೋಕೆ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರೆ ನಿನ್ ಮನಸ್ಸಾಕ್ಷಿನ ಕೊಂದ್ಬಿಡು. ನನ್ ಮಗ ಇನ್ ಸ್ವಲ್ಪನಾದ್ರೂ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಮೇಲೆ ನೀನ್ ಹೇಳೋ ಸುಳ್ಳು ಒಂದೊಂದ್ ನಿಮಿಷನೂ ಒಂದೊಂದ್ ದಿನನೂ ಅದು ನಿಜ ಆಗಿರ್ಬೇಕು. ಬಟ್ ಐ ಲವ್ ಹಿಮ್. ನಾನು ಅವನಿಗೆ ಹೇಗ್ ಸುಳ್ಳು ಹೇಳಲಿ? ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನೋಡು, ಅವನ್ ನಿನ್ನ ಪ್ರೀತಿ ಮಾಡ್ತಿದ್ದಾನಂತ ನಿನ್ಗದು ಗೊತ್ತಿದ್ಯಾ? ಅಫ್ಕೋರ್ಸ್ ಅಜಯ್ ನನ್ನ ಪ್ರೀತಿಸ್ತಾ ಇದ್ದಾನೆ. ನನಗ್ ಸತ್ಯ ಗೊತ್ತು. ಅಲ್ಲೇ ವಿಷಯ ಇರೋದು. ಈಗೇನ್ ಪ್ರಾಬ್ಲಮ್ ಅಂದ್ರೆ, ನಿನ್ ಕಾಯಿಲೆ ಇದೆ ಅಂತ ನೀನೆ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ಆ ಮುಖವಾಡನ ನೀನ್ ತೆಗಿಲೇಬಾರ್ದು. ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಈಗ ನನ್ಗಿರೋ ಚಿಂತೆ ಇಲ್ಲ ಅಜಯ್, ಅವನ್ಗಿರೋ ನಂಬಿಕೆ, ಅವನ್ ಸಂತೋಷ. ಅದಕ್ಕೋಸ್ಕರ ನಿನ್ ಜೊತೆ ಸೇರಿ ಎಷ್ಟು ಬೇಕಾದ್ರೂ ಸುಳ್ಳ ನಾನು ಹೇಳ್ತೀನಿ ಅಂಜಲಿ. ನನ್ ಮಗನ್ನ ಮದ್ವೆ ಮಾಡ್ಕೊಂಡು ಕತ್ಲೆಲಿ ಹುಟ್ಟೋ ಬೆಳಕಿನ ಹಾಗೆ ನೀನ್ ಬೆಳಕ್ ಹಾಗೆ ಬಂದು ನೀನ್ ನಮ್ಮನೆ ವಂಶನ ಬೆಳಗ್ಬೇಕು. ಈಗ ನೀನ್ ಅಜಯ್ಗ್ ಮಾತ್ರ ಅಲ್ಲ, ನಮಗೂ ನೀನ್ ಬೇಕು. ನೀನ್ ಬೇಕು ಅಂಜಲಿ. ಒಂದ್ ವೇಳೆ ನನ್ ಜೀವನದಲ್ಲಿ ನನ್ ಕೊನೆಯದಾಗಿ ಹೇಳೋ ಸತ್ಯ ಇದೇ ಆಗಿರ್ಬೋದು. ನಿನ್ನ ಕಾಯಿಲೆ ಇದೆ ಅಂತ ನೀನೇ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ನೀನ್ ಆ ಮುಖವಾಡನ ತೆಗಿಬಾರ್ದು. ಅದಕ್ ನಾನು ಒಪ್ಕೊಳ್ಳೋದು ಇಲ್ಲ. ನಾವು ಮಾಡಕ್ ಹೊಡಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾವ್ ಮಾಡ್ತಾ ಇರೋದು ಸರಿ ಇದೆ ರೀ. ಹುಡುಗನ್ ಮನೆಯವರು ಹುಡುಗಿ ಮನೆಗೆ ಹೋಗಿ ಸಂಬಂಧ ಮಾತಾಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ ಮಗನ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿ ಜೊತೆ ಆಟ ಆಡ್ತಾ ಇರೋದು ಸರಿನಾ? ಏನ್ ಹೇಳ್ತಿದ್ದೀರಾ? ಅಜಯ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನೇ ನನ್ಗೆ ಹೇಳಿದ್ದು. ಅವನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾಳೆ. ಚಿಕ್ಕ ಹುಡುಗಿ, ನಾವು ದೊಡ್ಡೋರ್ ತರ ಬಿಹೇವ್ ಮಾಡೋದ್ ಬೇಡ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಬೇಕು. ಈ ಮದ್ವೆಗೆ ಅಂಜಲಿ ಅವ್ರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ. ಯಾಕೆ ಯಾಕೆ ಈ ತರ ಒಂದು ಸಂಬಂಧನ ನಾವು ಬೆಳ್ಸಕ್ ಹೋದ್ರೆ ಅವರು ನಮ್ಮನ್ನ ಅವಮಾನ ಮಾಡ್ಕಳಿಸ್ತಾರೆ. ಅವಮಾನ ಮಾಡ್ಲಿರಿ, ಅದಕ್ಕೇನಂತೆ? ಅವತ್ತೊಂದಿನ ತಾನೆ ಅಜಯ್ಗೋಸ್ಕರ ಇಷ್ಟು ಸಹಿಸ್ಕೊಳಕ್ಕಾಗಲ್ವಾ? ಅಜಯ್ಗೋಸ್ಕರ ನಾನು ಏನ್ ಬೇಕಾದ್ರೂ ತಡ್ಕೊಳಕ್ ತಯಾರಿದ್ದೀನಿ. ಆದ್ರೆ ಆ ಅಂಜಲಿ ಹುಡುಗಿ ಪಾಪ. ಪ್ಲೀಸ್ ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನಮ್ ಮಗ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವ್ ಏನ್ ಮಾಡಕ್ಕೂ ತಯಾರಾಗಿರ್ಬೇಕು ರೀ. ಸ್ವಲ್ಪ ಯೋಚನೆ ಮಾಡಿ. ಅಜಯ್ ಮಗು ನಮ್ಮ ಮಗು. ಏನ್ ಹೇಳ್ತಾ ಇದ್ದೀರಾ ನೀವು? ಇಂಥ ಒಂದ್ ಸಂಬಂಧ ಮಾತಾಡೋಕೆ ನಿಮ್ ಹೇಗ್ ಧೈರ್ಯ ಬಂತು? ಹಾ, ನಾನು ಒಪ್ಕೋತೀನಿ. ನನ್ ಮಗಳು ಮಾಡಿದ್ದು ತಪ್ಪೇ. ಅದಕ್ಕೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆನ. ವಾಣಿ, ಪ್ಲೀಸ್ ಕೂಲ್ ಡೌನ್. ಆಗಲ್ಲ. ಸುಮ್ನಿರಿ. ಇಲ್ ನೋಡಿ, ನಿಮ್ಗೋಸ್ಕರ, ನಿಮ್ ಮಗನ್ಗೋಸ್ಕರ ನಾನ್ ತುಂಬಾ ದುಃಖ ಪಡ್ತೀನಿ.
ಆದ್ರೆ ನಾನು ಒಬ್ಳು ತಾಯಿ ತಾನೆ. ಇಂಥ ಒಂದ್ ಮದ್ವೆಗೆ ನಾನು ಹೇಗ್ ಒಪ್ಕೊಳ್ಳಿ? ನಮ್ಮ ಅಂಜಲಿ ಅವಳು 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 ಚಿಕ್ಕ ಹುಡುಗಿ, ಅವಳು ಇನ್ನೂ ಬಾಳ್ಬೇಕಾದವಳು. ಬೇಡ ರೀ, ಬೇಡ. ವಾಣಿ, ಅಳ್ಬೇಡ, ಅಳ್ಬೇಡ, ಕಂಟ್ರೋಲ್ ಯೋರ್ಸೆಲ್ಫ್. ಓಕೆ ಓಕೆ. ನೀವ್ ಹೇಳೋದೆಲ್ಲ ನ್ಯಾಯನೇ. ನಡೆಯಕ್ಕಾಗ್ದಿರೋ ಒಂದು ಕಾರ್ಯನ ನಡೆಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಿಮ್ಗಳ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಂತ್ಕೊಳ್ಳಿ ಪ್ಲೀಸ್. ಹೋಗ್ಬೇಡಿ ಪ್ಲೀಸ್, ಹೋಗ್ಬೇಡಿ. ಅಮ್ಮ ಅಮ್ಮ, ನನಗ್ ಬೇರೆ ಏನು ಬೇಡ ಅಮ್ಮ. ನನಗ ಅಜಯ್ ಬೇಕಮ್ಮ. ನಿನ್ನ ಆಶೀರ್ವಾದ ಮಾಡಿದ್ರೆ ಸಾಕಮ್ಮ. ನಾನು ಏನು ಅಂತ ನಿಂಗೆ ಆಶೀರ್ವಾದ ಮಾಡ್ಲಿ? ನಾಳೆ ಏನಾಗತ್ತೆ ಅಂತ ಗೊತ್ತಿದ್ದು ನಾನು ಏನು ಅಂತ ಆಶೀರ್ವಾದ ಮಾಡಿ, ಏನು ಅಂದ್ರೆ ನೀವಾದ್ರೂ ಅರ್ಥ ಮಾಡಿಸಿ. ವಾಣಿ, ಅಮ್ಮ, ನನ್ ಮಾತು ಕೇಳು ಅಮ್ಮ. ಅಪ್ಪ ಅಪ್ಪ, ಅಮ್ಮನಿಗೆ ಹೇಳಮ್ಮ. ಸರಿ ಅಂಜಲಿ, ನಾನು ಮಾತಾಡ್ತೀನಿ ಇರು. ಪ್ಲೀಸ್ ಅಪ್ಪ, ಅಪ್ಪ ಓಕೆ ಓಕೆ, ಕಮ್ ಆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಅಂಜಲಿ, ಕಮ್ ಆನ್, ನನಗೆ ಅಜಯ್ ಬೇಕಪ್ಪ. ಕಮ್ ಆನ್, ಬಿಲೀವ್ ಮೀ. ನಿಂತ್ಕೊಳ್ಳಿ. ಇರಪ್ಪ. ನನ್ ಮಗಳನ್ನ ನಿಮ್ಮ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ಅಪ್ಪ, ಅಯ್ಯಪ್ಪ. ಅಳ್ಬೇಡ ಅಪ್ಪ, ಅಳ್ಬೇಡ. ಯು ಆರ್ ರಿಯಲಿ ಸಮಥಿಂಗ್. ಹೇಳಿದ್ದನ್ನ ಮಾಡಿ ತೋರಿಸೇ ಬಿಟ್ಟಲ್ಲ. ಸರಿ, ಅಪ್ಪ ಅಮ್ಮನಿಗೆ ಹೇಗ್ ಸಮಾಧಾನ ಮಾಡ್ದೆ? ಗೊತ್ತಿಲ್ಲ. ನನ್ ಹತ್ರ ಏನೋ ಮ್ಯಾಜಿಕ್ ಇದೆ ಅಂತ ಎಲ್ರೂ ಹೇಳ್ತಾರೆ. ನಾನ್ ಮಾಡೋ ಮ್ಯಾಜಿಕಲ್ಲಿ ನಾನ್ ಏನೇ ಹೇಳಿದ್ರು ಎಲ್ರೂ ಮಾಡ್ತಾರೆ. ಹಾಗಿದ್ರೆ ದೇವರಿಗೂ ಸ್ವಲ್ಪ ಮ್ಯಾಜಿಕ್ ಮಾಡು, ಸ್ವಲ್ಪ ದಿನ ಜಾಸ್ತಿ ಸಿಗ್ಲಿ. ಅಜಯ್, ಮನ್ಸಲ್ಲಿರೋ ಸತ್ಯನ ಹೇಳೋಕೆ ಯಾಕೆ ಹೆದರ್ತ್ಯಾ? ಯಾವಾಗ್ಲೂ ನಿಜಾನೇ ಮಾತಾಡ್ತೀಯಾ? ಯಾವಾಗ್ಲೂ. ಯಾವತ್ತೂ ಸುಳ್ಳು ಹೇಳೇ ಇಲ್ವಾ? ಹೇಳಿಲ್ಲ. ಒಂದ್ಸಲನೂ ಕೂಡ ಸುಳ್ಳು ಹೇಳೇ ಇಲ್ವಾ? ಒಂದ್ಸಲನೂ ಕೂಡ. ಒಂದೇ ಒಂದ್ಸಲ ಸುಳ್ಳು ಹೇಳಿ ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ದೆ. ಸರಿಯಾಗಿ ಓಡ್ತಿದ್ಲು. ನೀನ್ ನನ್ನ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ನಾನು ಹೊಡೆದ್ಬಿಡ್ತೀನಿ. ನಾನ್ ನಿನ್ ಕೈಲಿ ಸಿಕ್ಕಾಕೊಳ್ಳಲ್ಲ. ನಾನ್ ಅದಕ್ಕೆ ತಯಾರಾಗೇ ಬಂದಿದ್ದೀನಿ. ಸುಳ್ಳು ಹೇಳೋದಕ್ಕ? ಸತ್ಯ